ಕರ್ನಾಟಕ ನಿರ್ಮಾಣದ ಕನಸು ಪಟ್ಟಕ್ಕೇರಿದ 30 ದಿನಗಳಲ್ಲೇ ಸಾಧನೆ ಹಲವು. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ದೂರದೃಷ್ಟಿ ಯೋಜನೆಗಳ ಮಹಾಪೂರ, ಭ್ರಷ್ಟಾಚಾರ ಮುಕ್ತ, ಶಾಂತಿಯುತ ಸಮಾಜ, ಯುವಕರು, ಮಹಿಳೆಯರಿಗೆ ಆದ್ಯತೆ. ಇದುವೇ ಹೊತ್ತಿನ ಸ್ಪೆಷಲ್ ನವ ಕರ್ನಾಟಕ ಸಂಕಲ್ಪ. ನಾನು ಚೈತ್ರ ಹರೀಶ್. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ತಿಂಗಳು ಪೂರೈಸಿದೆ. ಒಂದೇ ತಿಂಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಾಡಿರುವ ಕೆಲಸಗಳು, ಸಾಧನೆಗಳು ಅಪಾರ. ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಹಲವು ಸಾಧನೆಗಳನ್ನ ಮಾಡಿದೆ. ಹೊಸ ಯೋಜನೆ, ನಿರ್ಧಾರಗಳನ್ನ ಕೈಗೊಂಡು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಕನಸು ಕಂಡ ಗುರಿಯನ್ನ ಸಾಧಿಸಿಯೇ ತೀರುವ ಛಲದಂಕಮಲ್ಲ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ತಿಂಗಳು ಪೂರೈಸಿದ್ದಾರೆ. ಜೂನ್ 3ರಂದು ಲೋಕಭವನದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಪಟ್ಟಕ್ಕೇರಿದ್ರು. ತಿಂಗಳು ಪೂರ್ತಿ ಬಳಿಕವೂ ರಾಜ್ಯದ ಅಭಿವೃದ್ಧಿಗೆ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ಮಹತ್ವದ ನಿರ್ಧಾರಗಳು ಹಲವು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಆರಾಧ್ಯ ದೈವ ಅಜ್ಜಯ್ಯನ ಹೆಸರಲ್ಲಿ ಶಪಥ ಮಾಡಿದ ಸಿಎಂ ಡಿಕೆ ಶಿವಕುಮಾರ್ ಮೊದಲ ಕ್ಯಾಬಿನೆಟ್ನಲ್ಲೇ ಹಲವು ಮಹತ್ವದ ಯೋಜನೆಗಳ ಜಾರಿಗೆ ನಿರ್ಧಾರವನ್ನ ತೆಗೆದುಕೊಂಡರು. ಪ್ರಮುಖವಾಗಿ ಇಷ್ಟು ದಿನ ವಿದ್ಯಾರ್ಥಿನಿಯರಿಗೆ ಮಾತ್ರ ಇದ್ದಂತ ಉಚಿತ ಬಸ್ ಪಾಸ್ ಸೇವೆಯನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ವಿಸ್ತರಿಸಿ ಬಡ ಕುಟುಂಬದ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಂದು ಸಾಧನೆಯ ಹಲವಾರು. ವಿದ್ಯಾರ್ಥಿಗಳಿಗೇನು ಕೊಡುಗೆ? ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲಾಗ್ತಾ ಇದೆ. ಪಂಚಾಯಿತಿ ಮಟ್ಟದಲ್ಲಿ ಯುವಕರ ಸಂಘ ಸ್ಥಾಪನೆ ಆಗ್ತಾ ಇದೆ. 10,000 ಭಾರತ್ ಜೋಡೋ ಯುವಕರ ಸಂಘ ಸ್ಥಾಪನೆ ಆಗ್ತಿವೆ. ಕಾಲೇಜು ಚುನಾವಣೆಗಳು ಪ್ರಸಕ್ತ ವರ್ಷದಿಂದಲೇ ಪ್ರಾರಂಭವಾಗ್ತಿವೆ. ಖಾಸಗಿ ವಲಯದಲ್ಲಿ ಉದ್ಯೋಗ ವಿನಿಮಯ ಕೇಂದ್ರ ತೆರೆಯುವುದು, ಬಾಕಿ ಇರುವ 72,000 ಹುದ್ದೆಗಳ ಭರ್ತಿಗೆ 6 ತಿಂಗಳ ಗಡುವು ನೀಡಿರುವಂಥದ್ದು ಮತ್ತೊಂದು ಮೈಲಿಗಲ್ಲು. ಹಾಗೆ ವಿದ್ಯಾರ್ಥಿಗಳಿಗೆ ದೆಹಲಿಯಲ್ಲಿ ಕರ್ನಾಟಕ ಭವನ ನಿರ್ಮಾಣವೂ ಕೂಡ ಮಹತ್ವದ ನಿರ್ಧಾರವಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ವಿದ್ಯಾರ್ಥಿಗಳು, ಸೊ ಕಾಲೇಜ್ವರೆಗೂ ಕೂಡ ಯಾರ್ಯಾರು ವಿದ್ಯಾರ್ಥಿ, ಕಾಲೇಜ್ ಇರ್ಬೋದು, PG ಇರ್ಬೋದು, PUC ಇರ್ಬೋದು, SLC ಇರ್ಬೋದು, ಎಲ್ಲ ಪಾಸ್ಗಳನ್ನು ಏನು ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಯಾರು ವಿದ್ಯಾರ್ಥಿಗಳನ್ನೋದು ನಮ್ಗೆ ಬೇಕಾಗ್ತದಲ್ಲ, ಸೊ ಅದಕ್ಕೆ ಐಡೆಂಟಿಫಿಕೇಷನ್ ಬೇಕಾಗ್ತದೆ. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ. ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಷನ್ ಮಾಡ್ತೀರಾ ಅಂತೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದರೆ ಭಾಳ ಜನ ಸ್ಟೂಡೆಂಟ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಹುದ್ದೆಗಳು ಖಾಲಿಗಿದೆ ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. 10,000 ಸಂಘಗಳನ್ನು
ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ, ಒಂದು ಸಂಘಕ್ಕೆ ಕೊಡಬೇಕು ಅಂತೇಳಿ. ಅಂದರೆ ಪಂಚಾಯತಿಲಿ ಒಂದು ಸಂಘ ಇರ್ತದೆ. ಬ್ರ್ಯಾಂಡ್ ಬೆಂಗಳೂರು ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಕನಸಿನ ಕೂಸಾಗಿದೆ. ಇದಕ್ಕಾಗಿಯೇ ರಾಜಧಾನಿಯ ಅಭಿವೃದ್ಧಿಗೆ ವಿಶೇಷ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರು ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚಲು 2,000 ಕೋಟಿ ರೂಪಾಯಿ ಮೊತ್ತದ ಯೋಜನೆ. ಮೆಟ್ರೋ RRTSಗೆ ವಿಶೇಷ ಅನುದಾನಕ್ಕೆ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ. ಕೆಂಪೇಗೌಡ ಲೇಔಟ್ನಲ್ಲಿ SM ಕೃಷ್ಣ ರಸ್ತೆ ಉದ್ಘಾಟನೆ. ಹೆಬ್ಬಾಳ ಜಂಕ್ಷನ್ನಿಂದ ಮೇಕ್ರಿ ವೃತ್ತದವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಬೆಂಗಳೂರನ್ನ ಹಸಿರೀಕರಣ ಮಾಡಲು ವಿಶೇಷ ಕ್ರಮಗಳನ್ನು ಡಿಕೆ ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ಕೆಂಪೇಗೌಡ ಜಯಂತಿ ಪ್ರಯುಕ್ತ 15 ಲಕ್ಷ ಸಸಿಗಳ ನಾಟಿ ಮಾಡಿದ್ದು BDA ವತಿಯಿಂದ ಗಿನ್ನಿಸ್ ದಾಖಲೆ ನಿರ್ಮಾಣವಾಗಿದೆ. ಬೆಂಗಳೂರಿನಾದ್ಯಂತ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗ್ತಾ ಇದ್ದು ಸಾರ್ವಜನಿಕರಿಂದಲೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸರ್ಕಾರಕ್ಕೆ ಶಹಬ್ಬಾಸ್ ಗಿರಿ ಸಿಕ್ಕಿದೆ. ಒಳ್ಳೆ ಸ್ವಾಮಿ, ಇಲ್ಲಿ ನಡೆಯೋದಕ್ಕೆ ಕಷ್ಟ ಆಯಿತು ನಮ್ಮಂಥವ್ರು. ಇನ್ನೊಂದು ಸರ್ತಿ ಬಿದ್ದೋಗ್ತಾ ಇದ್ವಿ. ಇವಾಗ ನೋಡಿ ಎಷ್ಟು ರಾಜಯೋಗ, ಅದೇನು ರಾಜ ಮಾರ್ಗ ಆ ಥರ ಇದೆ. ತುಂಬ ಸಂತೋಷ ಸರ್ ಮಾಡಿದ್ದು. ಅದೇ ನಮ್ಮ DK ಶಿವಕುಮಾರ್ ಅವರು ಹೆಂಗೆ ಚೀಫ್ ಮಿನಿಸ್ಟರ್ ತಾನೆ, ಅದಕ್ಕೋಸ್ಕರ ಇವೆಲ್ಲ ನೋಡಿರ್ತಾರೆ ಅವರು ಪಾಪ. ಒಳ್ಳೇದು ಮಾಡ್ತಾ ಇದ್ದಾರೆ. ನೋಡೋಣ, ದೇವರಿದ್ದಾರೆ, ಏನೇನಾಗುತ್ತೋ. ಅನುಕೂಲನೇ ನೋಡಿ. ಈಗ ಸ್ವಲ್ಪ ಏನೋ ಸೈಡ್ಗೆ ಇಟ್ಕೊಂಡು ಸ್ವಲ್ಪ ಮಾಡ್ಕೊಂಡಿದ್ರೆ ತೊಂದರೆ ಇರ್ತಾ ಇರಲಿಲ್ಲ. ಏನಾಗಿದೆ, ಸ್ವಲ್ಪ ಜಾಗ ಕೊಟ್ಟು ಫುಲ್ ಮಾಡ್ಕೊತಾರೆ, ಅದು ಎಲ್ಲರಿಗೂ ತೊಂದರೆ ಆಗುತ್ತೆ. ಇದು ಸ್ವಲ್ಪ ಒಳ್ಳೇದೇ. ಅವ್ರಿಗೂ ಒಂದು ಸ್ವಲ್ಪ ಬೇರೆ ಏನಾದರೂ ಜಾಗ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹೊಸ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಇದ್ದ ಸಮಸ್ಯೆಗಳನ್ನು ಬಗೆಹರಿಸಿರುವ ಸಿಎಂ ಬಡವರ ಪರ ಯೋಜನೆಗಳಿಗೆ ಒತ್ತು ನೀಡಿದ್ದಾರೆ. ಅವು ಯಾವ್ದ್ಯಾವುದು ಅಂತ ನೋಡೋದಾದ್ರೆ, ಸಾರ್ವಜನಿಕರ ಸಮಸ್ಯೆ ಆಲಿಸಲು ಪ್ರಜಾಸೇವೆ ಎಂಬ ಪ್ರತ್ಯೇಕ ಸಚಿವಾಲಯ ಆರಂಭ ಮಾಡಲಾಗ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ದೂರು ನೀಡಲು ಸಹಾಯವಾಣಿ ತೆರೆಯಲಾಗುತ್ತೆ. ಆಡಳಿತದಲ್ಲಿ ಶಾಸಕರು ಮಂತ್ರಿಗಳ ಒತ್ತಡಕ್ಕೆ ಬ್ರೇಕ್ ಹಾಕುವ ನಿರ್ಧಾರವಾಗಿದೆ. ಕಾನೂನು ಚೌಕಟ್ಟಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ನೂತನ CSR ನೀತಿ ತರಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಸರ್ಕಾರಿ ನೌಕರರಿಗೆ ಡಿಜಿಟಲ್ ಹಾಜರಾತಿ ವ್ಯವಸ್ಥೆ ಮಾಡಿದ್ದು ಬೆಳಗ್ಗೆ 10 ಗಂಟೆ ಒಳಗೆ ಕಚೇರಿಯಲ್ಲಿರುವಂಥದ್ದು ಕಡ್ಡಾಯ ಮಾಡಲಾಗಿದೆ. GPS ತಂತ್ರಾಂಶದ ಸಿಬ್ಬಂದಿ ಹಾಜರಾತಿಗೆ ಸೂಚನೆ ಕೊಡಲಾಗಿದೆ. ತೆರಿಗೆ ವಂಚನೆ ತಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ರಾಜಕೀಯ ವ್ಯವಹಾರಗಳ ಸಮಿತಿ ರಚನೆಗೆ ತೀರ್ಮಾನ ಮಾಡಿದ್ದು ರಾಜ್ಯದ ಮತದಾರರ ಹಕ್ಕು ರಕ್ಷಣೆಗೆ ನಿವಾಸ ದೃಢೀಕರಣ ಪತ್ರ ನೀಡಲು ನಿರ್ಧಾರ ಮಾಡಲಾಗಿದೆ. ಮತ ಇದೆ ಅಂತ ತಿಳ್ಕೊಂಡು ಮನೇಲಿದ್ರೆ ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ. DK ಶಿವಕುಮಾರ್ ಸಮೇತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ಎನ್ಯುಮರೇಷನ್ ಫಾರಂ ಅನ್ನ ಕಂಪಲ್ಸರಿ ಫಿಲ್ ಮಾಡಿ ಕೊಡಲೇಬೇಕು. ಆಗ ಮಾತ್ರ ನನ್ನ ಓಟು ಕೂಡ ಇರ್ತದೆ, ಇಲ್ಲ ಅಂದ್ರೆ ನನ್ನ ಓಟು ಇರುವುದಿಲ್ಲ. MLA ಇರಲಿ, MP ಇರಲಿ, ಸಾಹುಕಾರ ಇರಲಿ, ಬಡವರಿರಲಿ, ಮತದಾನದ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾನು ಹೊಸ ಎನ್ಯುಮರೇಷನ್ ಫಾರಂ ಅನ್ನ ಫಿಲ್ಅಪ್ ಮಾಡಲೇಬೇಕು. ಆ ಫಿಲ್ಅಪ್ ಮಾಡಲಿಲ್ಲ ಅಂದ್ರೆ BLA ಕೊಟ್ಟಂತ ಫಾರಂ ಆಗಲಿ, ಇಲ್ಲ ನಾವೇ ಡೌನ್ಲೋಡ್ ಮಾಡ್ಕೊಂಡಂತ ಫಾರಂ ಆಗಲಿ, ಅದ್ರೊಳಗಡೆ ತೆಗೆದುಕೊಂಡು ಹೊಸ ಫೋಟೋ ಹಾಕಿ ಸಿಗ್ನೇಚರ್ ಮಾಡಿ ಕೊಟ್ಟಾಗ ಮಾತ್ರ ಆ ಮತದಾನದ ಹಕ್ಕನ್ನ ಬದುಕಿನ ಹಕ್ಕನ್ನ ನಾವು ಕಾಪಾಡ್ಕೊಳ್ತೀವಿ. ರಾಜ್ಯದಲ್ಲಿನ ಅಪರಾಧಗಳು, ಡ್ರಗ್ಸ್ ದಂಧೆಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಲು DK ಶಿವಕುಮಾರ್ ಸರ್ಕಾರ ಪಣ ತೊಟ್ಟಿದೆ.
ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ ರಚನೆ, ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ನಿರ್ದೇಶನ, ಅಮಲು ಭರಿಸುವ ಪಾನ್ ಮಸಾಲ ನಿಷೇಧಕ್ಕೆ ಕ್ರಮ, ಡ್ರಗ್ಸ್ ಬಗ್ಗೆ ಮಾಹಿತಿ ನೀಡಿದವರಿಗೆ ಬಹುಮಾನ ಸೇರಿದಂತೆ 2028ರ ಒಳಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ನೀರಾವರಿ ಯೋಜನೆಗಳಿಗೂ ಡಿಕೆಶಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವೇಗ ಕೊಟ್ಟಿದೆ. ಟಿಬಿ ಡ್ಯಾಂಗೆ ನೂತನ 33 ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ತುಂಗಭದ್ರಾ ನದಿ ಪಾತ್ರದ ರೈತರ ರಕ್ಷಣೆಗೆ ಕ್ರಮ ಕೈಗೊಂಡಿದ್ದು ಡ್ಯಾಂನ ಹೂಳನ್ನ ತೆಗೆಯಲು ಕೇಂದ್ರದಿಂದ ಯೋಜನೆ ರೂಪಿಸಲಾಗಿದೆ. ರಾಜ್ಯದ ಎಲ್ಲ ಡ್ಯಾಂಗಳ ಗೇಟ್ ಬದಲಾವಣೆಗೆ ನಿರ್ಧಾರ ಮಾಡಿದ್ದು ಮೇಕೆದಾಟು ಯೋಜನೆಗೆ ಅನುಮತಿ ಕೋರಿ ಶಿಫಾರಸು ಮಾಡಲಾಗಿದೆ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕಾಗಿ ಭೂಕಂಪನ ಅಧ್ಯಯನ ಹಾಗೂ ಮಣ್ಣು ಪರೀಕ್ಷೆ ಹಾಗೂ ಸಮೀಕ್ಷೆಗೆ ವನ್ಯಜೀವಿ ಮಂಡಳಿಯ ಅನುಮತಿ ಕೇಳಲಾಗಿದೆ. ಕೇಂದ್ರ ವನ್ಯಜೀವಿ ಮಂಡಳಿಗೆ ಅನುಮತಿ ಕೋರಿ ಶಿಫಾರಸನ್ನ ಮಾಡಿದ್ದು ಕೇಂದ್ರ ಸಚಿವರ ಜೊತೆ ನೀರಾವರಿ ಯೋಜನೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇವತ್ತು ನಾವು 19ನೇ ಗೇಟ್ ಒಡೆದೋದಾಗ ಒಂದು ವಾರದಲ್ಲಿ ಇದ್ದಂತ ನೀರಿನ ಸಂದರ್ಭವನ್ನೇ ತೀರ್ಮಾನವನ್ನು ಮಾಡಿ ದಿಟ್ಟ ಪ್ರಯತ್ನವನ್ನು ಮಾಡಿ ಕೇವಲ 10-15 ದಿನದಲ್ಲಿ 19ನೇ ಗೇಟನ್ನು ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಣಜನ್ನ ಉಳಿಸುವಂತ ಕೆಲಸವನ್ನು ಮಾಡಿ ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಉಡುಕರಾತ್ರಿ ನಮ್ಮ ಅಜ್ಜಯ್ಯನ ಪವಾಡ, ಹಂಪಿ ವಿರೂಪಾಕ್ಷನ ಕೃಪೆ, 33 ಗೇಟ್ಗಳನ್ನು ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಂದ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿಯಂತ ಜನಪ್ರಿಯ ಯೋಜನೆಗಳ ಜಾರಿ ಹಾಗೂ ಅರ್ಹರಿಗೆ ಸಿಗುವಂತೆ ಮಾಡಲು ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಸಂಕಲ್ಪ ತೊಟ್ಟಿದೆ. ಗ್ಯಾರಂಟಿಗಳ ಸರ್ಜರಿ ಮಾಡಲು ಮುಂದಾಗಿದೆ. ಗ್ಯಾರಂಟಿ ಯೋಜನೆ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಆಗ್ತಾ ಇದೆ. ನೈಜ ಫಲಾನುಭವಿಗಳ ಪತ್ತೆಗೆ ಈ KYC ಕಡ್ಡಾಯಗೊಳಿಸಲಾಗಿದೆ. ಫಲಾನುಭವಿಗಳ ಪಟ್ಟಿಯಿಂದ ಮೃತರ ಹೆಸರು ಡಿಲೀಟ್ ಮಾಡುವ ಕೆಲಸ ನಡೆಯುತ್ತಿದೆ. ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗಲಿದೆ. ತೆರಿಗೆ ಪಾವತಿದಾರರು ಅನ್ಯ ರಾಜ್ಯದವರಿಗಿಲ್ಲ ಗ್ಯಾರಂಟಿ. ರಾಜ್ಯದ ವೋಟರ್ ID ಇದ್ದರಷ್ಟೇ ಗ್ಯಾರಂಟಿ ಸಿಗಲಿದೆ. ಈಗಾಗಲೇ ಗೃಹಜ್ಯೋತಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದ್ದು ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಜಾರಿಗೆ ಸರ್ಕಾರ ಮುಂದಾಗಿದೆ. ಪಂಚಾಯಿತಿ, ವಾರ್ಡ್ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿ ರಚನೆ ಮಾಡುವ ಮೂಲಕ ಹಳ್ಳಿಗೂ ಗ್ಯಾರಂಟಿಗಳನ್ನ ಮುಟ್ಟಿಸುವ ಕೆಲಸ ಆಗ್ತಾ ಇದೆ. ಸ್ವಂತ ಮನೆಗಳ ಕನಸು ಕಂಡವರಿಗೂ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. 2,500 ಚದರ ಅಡಿವರೆಗಿನ ನೂತನ ವಸತಿ ಕಟ್ಟಡಗಳಿಗೆ ಬೋಸಿ ವಿನಾಯಿತಿ ನೀಡಲಾಗಿದೆ. ಶಾಶ್ವತ ವಿದ್ಯುತ್ ಸಂಪರ್ಕದ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡಲಾಗಿದೆ. ಕಟ್ಟಡಗಳ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಮಾಡುವ ಮೂಲಕ ಬಡವರಿಗೆ ನಿವೇಶನದ ಬದಲು ಮನೆ ನೀಡಲು ಸೂಚನೆ ಕೊಡಲಾಗಿದೆ. ಹಾಗೆ ರಾಜ್ಯದ ಹಿತ ಕಾಪಾಡುವ ದೃಷ್ಟಿಯಿಂದ ಕಾನೂನು ಇಲಾಖೆ ಬಲಗೊಳಿಸುವ ಕೆಲಸವೂ ಆಗ್ತಾ ಇದೆ. ಕೇಂದ್ರ ಅರಣ್ಯ ಇಲಾಖೆಯಲ್ಲಿ ಬಾಕಿ ಕೇಸ್ಗಳ ಇತ್ಯರ್ಥಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ರಾಜ್ಯದ ಯೋಜನೆಗಳ ಅನುಮತಿ ಪ್ರಕರಣಗಳು ಜುಲೈ 15ರ ಒಳಗಡೆ ಇತ್ಯರ್ಥಕ್ಕೆ ಸೂಚನೆ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ರಾಜ್ಯದ ಪ್ರಕರಣಗಳ ಸೂಕ್ತ ನಿರ್ವಹಣೆಗೂ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕೇಸ್ಗಳ ತ್ವರಿತ ಇತ್ಯರ್ಥಕ್ಕೆ ಸದೃಢ ವಕೀಲರ ತಂಡ ರಚನೆ ಮಾಡಿದ್ದು ದೆಹಲಿಯಲ್ಲಿ ನಿವೃತ್ತ IAS, IPS ಅಧಿಕಾರಿಗಳ ತಂಡವನ್ನ ರಚನೆ ಮಾಡಲಾಗಿದೆ. ರಾಜ್ಯದ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲೂ ಡಿಕೆ ಶಿವಕುಮಾರ್ ಆಡಳಿತಾವಧಿಯಲ್ಲಿ 10 ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ರೈತರ ಹಿತ ಕಾಯಲು ವಿಶೇಷ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಬರ ಪರಿಸ್ಥಿತಿ ನಿರ್ವಹಿಸಲಿಕ್ಕೆ ಸಿದ್ಧತೆಗಳಾಗಿದೆ. ರೈತರಿಗೆ ಸಕಾಲದಲ್ಲಿ ಬೀಜ, ಗೊಬ್ಬರ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗಿದೆ. ಮಾವು ಬೆಳೆಗಾರರಿಗೆ ಪ್ರೋತ್ಸಾಹಧನ ಘೋಷಣೆ ಮಾಡಲಾಗಿದೆ. ಸಾರ್ವಜನಿಕ ಯೋಜನೆಗಳಿಗೆ ಭೂಮಿ ಕೊಡುವ ರೈತರಿಗೆ ಗೌರವ ನೀಡಲು ವಾಲ್ ಆಫ್ ಗ್ರಾಟಿಟ್ಯೂಡ್ ನಿರ್ಮಾಣಕ್ಕೆ ನಿರ್ಧಾರ ಮಾಡಲಾಗಿದೆ.
ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ ಸಿಎಂ ಡಿಕೆ ಶಿವಕುಮಾರ್ ಮಿಂಚಿನ ಸಂಚಾರ ನಡೆಸಿದ್ರು. ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಿಂದಲೇ ಬರ ಪರಿಶೀಲನೆ, ಕಲ್ಯಾಣ ಕರ್ನಾಟಕದ ಕೆಲಸ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಪ್ರಗತಿ ಪರಿಶೀಲನೆಗೆ ಕಲ್ಯಾಣ ನಾಡಿನಿಂದಲೇ ಪ್ರಾರಂಭಿಸಿರುವುದು ವಿಶೇಷವಾಗಿದೆ. ಕಲ್ಯಾಣದಿಂದಲೇ ಸಮಗ್ರ ಕಲ್ಯಾಣಕ್ಕೆ ಮುನ್ನುಡಿ. ಅನುಭವ ಮಂಟಪದಿಂದ ಅಭಿವೃದ್ಧಿ ಸಂಕಲ್ಪ. ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಸಿಎಂ ಡಿಕೆ ಶಿವಕುಮಾರ್ ಸಂಕಲ್ಪ ತೊಟ್ಟಿದ್ದಾರೆ. ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಿಂದಲೇ ಸಿಎಂ ತಮ್ಮ ಕಲ್ಯಾಣದ ಕಾರ್ಯಗಳಿಗೆ ಶುಭಾರಂಭ ಮಾಡಿದ್ದಾರೆ. ವಿಶ್ವಕ್ಕೆ ಸಂಸತ್ ಪರಿಕಲ್ಪನೆ ಕೊಟ್ಟ ಶರಣರ ನಾಡು ಬಸವ ಕಲ್ಯಾಣ. ಬಸವಣ್ಣ ಹಾಗೂ ಶರಣರ ನೆನಪಿಗಾಗಿ ಬೃಹತ್ ಅನುಭವ ಮಂಟಪ ನಿರ್ಮಾಣಗೊಳ್ತಾ ಇದ್ದು ಕಾಮಗಾರಿ ಅಂತಿಮ ಹಂತಕ್ಕೆ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಅನುಭವ ಮಂಟಪ ಕಾಮಗಾರಿ ಪರಿಶೀಲನೆ ನಡೆಸಿದರು. ಬಸವ ಕಲ್ಯಾಣದ ತ್ರಿಪುರಾಂತ ಕೆರೆಯ ದಡದಲ್ಲಿ ಸುಮಾರು 7.5 ಎಕರೆ ಪ್ರದೇಶದಲ್ಲಿ ಒಟ್ಟು 742 ಕೋಟಿ ರೂಪಾಯಿ ಪರಿಷ್ಕೃತ ವೆಚ್ಚದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣಗೊಳ್ತಾ ಇದೆ. 6 ಅಂತಸ್ತುಗಳ ಭವ್ಯ ಸ್ಮಾರಕ ಶರಣರ ನಾಡಲ್ಲಿ ತಲೆ ಎತ್ತುತ್ತಿದೆ. ಇನ್ನು ಅನುಭವ ಮಂಟಪ ಕಟ್ಟಡದ ತುತ್ತ ತುದಿಯಲ್ಲಿ 182 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಮೊದಲ ಇಷ್ಟಲಿಂಗವನ್ನ ಸ್ಥಾಪಿಸಲಾಗ್ತಾ ಇದ್ದು ಇಡೀ ಸಂಕೀರ್ಣದ ಕಲ್ಲಿನ ಕಂಬಗಳ ಮೇಲೆ 770 ಅಮರಗಣಗಳ ವಚನಗಳನ್ನ ಕೆತ್ತಲಾಗಿದೆ. ಈ ಐತಿಹಾಸಿಕವಾದಂಥ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣನ ನಾಡಿಗೆ ಬಂದು ಅಲ್ಲಿಂದ ಅವರ ಆಚಾರ ವಿಚಾರವನ್ನು ನಾವೆಲ್ಲ ಇಡೀ ರಾಜ್ಯ ಒಪ್ಪಿದೆ. ಅದಕ್ಕೋಸ್ಕರ ನಾವು ಬಸವಣ್ಣವರು ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ನಾಡಿನ ಮುಖ್ಯಮಂತ್ರಿಯಾಗಿ ನನಗೆ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲೆ ನನ್ನ ಪ್ರವಾಸವನ್ನು ಈ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬಂದು ಇಲ್ಲಿ ಎಲ್ಲ ಧರ್ಮದ ವೃತ್ತಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಹಳೆ ಅನುಭವ ಮಂಟಪ ಮೊದಲಿಂದ ಕೂಡ ಹಿರಿಯರು ಏನು ಮಾಡಿದರು ಅದು ಕೂಡ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಇದನ್ನು ಕೂಡ ಈಗಾಗಲೇ ಸುಮಾರು ಭಾಳ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಎಲ್ಲ ಸಹೋದ್ಯೋಗಿಗಳು ನಮ್ಮ ಮಂತ್ರಿಗಳೆಲ್ಲ ಇದನ್ನು ಆದಷ್ಟು ಜಲ್ದಿ ಮುಗಿಸ್ಬೇಕು ಕೆಲಸ ಅಂತೇಳಿ ಹೇಳಿದ್ದಾರೆ. ಯಾವ ಥರದ ಹಣನೂ ಕೊರತೆ ಆಗದ ರೀತಿಯಲ್ಲಿ ಕಾರ್ಯರೂಪವನ್ನು ವಹಿಸಿ ಇದನ್ನು ಆದಷ್ಟು ಜಲ್ದಿ ಇದನ್ನು ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸುಮಾರು 700ಕ್ಕೂ ಹೆಚ್ಚು 742 ಕೋಟಿಗಳನ್ನು ಈಗಾಗಲೇ ಇದಕ್ಕೆ ಕ್ರಿಯಾ ಯೋಜನೆಯನ್ನು ಈಗಾಗಲೇ ಮಾಡಿ ಅಪ್ರೂವ್ ಆಗಿ ಸುಮಾರು 400 ಹೆಚ್ಚು ಕೋಟಿಯನ್ನು ಈಗಾಗಲೇ 480 ಕೋಟಿಯಷ್ಟು ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಿದೆ. ಅನುಭವ ಮಂಟಪ ಕಾಮಗಾರಿ ವೀಕ್ಷಣೆಗೂ ಮೊದಲು ಪೊಲೀಸ್ ಇಲಾಖೆಯ ಅಕ್ಕಪಡೆ ಸಿಬ್ಬಂದಿಯ ಶಕ್ತಿ ಪ್ರದರ್ಶನ ಮತ್ತು ಮಹಿಳೆಯರ ಆತ್ಮರಕ್ಷಣಾ ಕೌಶಲ್ಯಗಳನ್ನು ವೀಕ್ಷಿಸಿದ್ರು. ಸಿಎಂ ಹಾಗೂ ಡಿಸಿಎಂ ಮುಂದೆ ಅಕ್ಕಪಡೆ ವಿವಿಧ ಕೌಶಲ್ಯಗಳನ್ನು ಪ್ರದರ್ಶಿಸಿ ಸೈ ಎನಿಸಿಕೊಂಡ್ರು. ಇವತ್ತು ನಮಗೆ ತುಂಬ ಹೆಮ್ಮೆಯ ವಿಷಯ, ನಮ್ಮ ಬೀದರಲ್ಲಿ ಆರಂಭವಾದ ನಮ್ಮ ಅಕ್ಕಪಡೆ ಇವತ್ತಿಗೆ ಇಡೀ ರಾಜ್ಯಕ್ಕೆ ವಿಸ್ತಾರವಾಗಿದೆ. ಇಲ್ಲಿ ನಮ್ಮ ಇದು ಸ್ಟಾರ್ಟ್ ಆದಾಗಿಂದ ಇರುವಂತಹ ನಮ್ಮ ಅಕ್ಕಪಡೆ ಟೀಮ್ ಇದು 1.5 ವರ್ಷ 2 ವರ್ಷದಿಂದ ನಾವು ಬೀದರಲ್ಲಿ ಮಾಡಿದ ಕಾರ್ಯವನ್ನು ಇವತ್ತು ನಾವು ಪ್ರದರ್ಶಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸಿಎಂ ಅವರು ಬಂದಿದ್ದಾರೆ ಮತ್ತು 4 ರಿಂದ 5 ಸಾವಿರ ಮಕ್ಕಳು ಬಂದಿದ್ದಾರೆ. ಇಲ್ಲಿ ಸುತ್ತಮುತ್ತಲಿರುವಂತಹ ನಮ್ಮ ಕಲ್ಯಾಣ ಕರ್ನಾಟಕದ ಶಾಲೆ ಮಕ್ಕಳು, ಕಾಲೇಜ್ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಅವ್ರ ಮುಂದೆ ನಮ್ಮ ಅಕ್ಕಪಡೆಯ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಅವರಿಗೆ ನಾವು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಸಹ ಇವತ್ತು ನಾವು ಅವರಿಗೆ ತೋರಿಸ್ಪಡ್ತೇವೆ. ಈ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕನ್ನು
ಅವರಿಗೆ ಶಾಲೆಗೆ ಹೋಗಿ ಇವರು ಯಾವಾಗ ಅಕ್ಕಪಡೆಯವ್ರ ಶಾಲೆಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಾಗ ಈ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕನ್ನು ಆ ಮಕ್ಕಳಿಗೆ ಇವರು ಕಲಿಸ್ಕೊಡ್ತಾರೆ. ಇವತ್ತು ಅವ್ರ ಮುಂದೆ ನಾವು ಏನು ಶಕ್ತಿ ಪ್ರದರ್ಶನೆಯಿಂದ ಮೆಸೇಜ್ ಏನು ಕೊಡ್ತಾ ಇದ್ದೇವೆ ಅಂದರೆ, ಅಕ್ಕಪಡೆ ಅಕ್ಕ ನಿಮಗೋಸ್ಕರ ಇದ್ದಾಳೆ. ಅಕ್ಕ ಅಂದರೆ ಬಲ, ಅಕ್ಕ ಅಂದರೆ ಧೈರ್ಯ, ಅಕ್ಕ ಅಂದರೆ ಭರವಸೆ. ಈ ಅಕ್ಕ ನಮ್ಮ ಪೊಲೀಸ್, ಮಹಿಳಾ ಪೊಲೀಸ್ ಅಕ್ಕ ನಿಮ್ಮ ಜೊತೆಗಿದ್ದಾಳೆ. ನೀವು ಭಯ ಪಡ್ತಕ್ಕದಲ್ಲ. ಯಾವುದೇ ಥರದ್ದು ನಿಮಗೆ ತೊಂದರೆ ಇದ್ರೂ ಸಹ ನೀವು ಯಾವಾಗಲೂ ನೇರವಾಗಿ ನಿಮ್ಮ ಅಕ್ಕನ ಹತ್ರ ಹೇಗೆ ಹೇಳ್ತಿರೋ ಹಾಗೆ ನಮ್ಮ ಮಹಿಳಾ ಪೊಲೀಸ್ ಮುಂದೆ ನೀವು ಹೇಳ್ಕೋಬಹುದು. ನೀವು ಎಲ್ಲಿರ್ತಿರೋ ನೀವು ಅಲ್ಲೇ ನಮಗೆ ಕರೆದ್ರೂ ಸಹ ನಾವು ಬಂದು ನಿಮಗೆ ಸಹಾಯ ಮಾಡ್ತೇವೆ. ರಾಜ್ಯದಾದ್ಯಂತ ಮಹಿಳೆಯರು, ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಸ್ಥಾಪನೆಗೊಂಡಿರುವಂತಹ ಅಕ್ಕಪಡೆ ವಿಶೇಷ ತಂಡ ರೋಡ್ ರೋಮಿಯೋಗಳು ಹಾಗೂ ಪುಂಡ ಪೋಖರಿಗಳಿಗೆ ಸಿಂಹ ಸ್ವಪ್ನವಾಗಿದೆ. ಅಕ್ಕಪಡೆಯು ಶಾಲೆ, ಕಾಲೇಜು, ಬಸ್ ನಿಲ್ದಾಣ ಮತ್ತು ಪಾರ್ಕ್ಗಳಲ್ಲಿ ಹದ್ದಿನ ಕಣ್ಣಿಟ್ಟಿದೆ. 2023ರಲ್ಲಿ ಮೊದಲು ಬೀದರ್ನಲ್ಲಿ ಆರಂಭವಾದಂಥ ಈ ವಿಶೇಷ ಪಡೆಯನ್ನ 2025ರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದಾದ್ಯಂತ ವಿಸ್ತರಿಸಿದರು. ಪ್ರತಿನಿತ್ಯ ಬೆಳಗ್ಗೆ 7ರಿಂದ ರಾತ್ರಿ 8 ಗಂಟೆಯವರೆಗೂ 10 ಮಹಿಳಾ ಪೊಲೀಸ್ ಸಿಬ್ಬಂದಿಯ ತಂಡ ನಿರಂತರವಾಗಿ ಸಿಟಿ ರೌಂಡ್ಸ್ ನಡೆಸಿ ಮಹಿಳೆಯರ ಸುರಕ್ಷತೆಗೆ ಪಣ ತೊಟ್ಟಿದೆ. ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸುವ ಕೆಲಸವನ್ನ ಅಕ್ಕಪಡೆ ಮಾಡ್ತಾ ಇದ್ದು, ಕರಾಟೆ, ಲಾಠಿ ಪ್ರಹಾರ ಹಾಗೂ ಸೆಲ್ಫ್ ಡಿಫೆನ್ಸ್ ಕೌಶಲ್ಯ ಹೊಂದಿರುವಂಥ ಅಕ್ಕಪಡೆ ಮಹಿಳೆಯರಲ್ಲಿ ನಿರಂತರವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ತುಂಬುವ ಕೆಲಸ ಮಾಡ್ತಾ ಇದೆ. ಇನ್ನು ಕಳೆದ 6 ತಿಂಗಳಲ್ಲಿ ರಾಜ್ಯದಾದ್ಯಂತ 261 ಬಾಲ್ಯ ವಿವಾಹಗಳನ್ನು ಅಕ್ಕಪಡೆ ತಡೆಗಟ್ಟಿದ್ದು, ಇಲ್ಲಿಯವರೆಗೂ ಸಂಕಷ್ಟದಲ್ಲಿರುವ 158 ಮಹಿಳೆಯರನ್ನ ಸಂರಕ್ಷಿಸಿರುವಂಥದ್ದು ಅಕ್ಕಪಡೆಯ ಸಾಧನೆಯಾಗಿದೆ. ಹೆಣ್ಣು ಕುಟುಂಬದ ಕಣ್ಣು. ಹೆಣ್ಣಿಲ್ಲ ಅಂದ್ರೆ ಸಮಾಜ ಆಗಿ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಅಂದ್ರೆ ಭೂಮಿ, ಹೆಣ್ಣು ಅಂದ್ರೆ ಧೈರ್ಯ, ಹೆಣ್ಣು ಅಂದ್ರೆ ಭರವಸೆ, ಹೆಣ್ಣು ಅಂದ್ರೆ ಒಗ್ಗಟ್ಟು, ಹೆಣ್ಣು ಅಂದ್ರೆ ಶಕ್ತಿ, ಹೆಣ್ಣು ಅಂದ್ರೆ ಬೆಳಕು. ಈ ಬೆಳಕನ್ನ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ, ನಿಮ್ಮೆಲ್ಲರ ಶ್ರಮದಂತೆ ಪ್ರತಿಯೊಂದು ಕುಟುಂಬ ಕೂಡ ಇವತ್ತು ಬೆಳಗ್ತಾ ಇದೆ. ಇವತ್ತು ನಾರಿ ಶಕ್ತಿ ದೇಶದ ಶಕ್ತಿ. ಕರ್ನಾಟಕದಲ್ಲಿ ಬಹಳ ವೀರ ವನಿಯತೆಯರು ಬೆಳೆದಿದ್ದನ್ನ ಇತಿಹಾಸವನ್ನು ನಾವು ನೋಡಿದ್ದೇವೆ. ನಾನು ಇವತ್ತು ನನ್ನ ಮುಖ್ಯಮಂತ್ರಿ ಆದ್ಮೇಲೆ ಸರ್ಕಾರದಲ್ಲಿ ಬರದ ವೀಕ್ಷಣೆ ಕಾರ್ಯಕ್ರಮವನ್ನ ನಾನು ಇವತ್ತು ಬಸವ ಕಲ್ಯಾಣ ಬಸವಣ್ಣವರ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಬಸವ ಕಲ್ಯಾಣದ ಅನುಭವ ಮಟ್ಟಕ್ಕೆ ಭೇಟಿ ಕೊಟ್ಟು ಇಲ್ಲಿಂದ ಗುಲ್ಬರ್ಗ ಹೋಗಿ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಅಧಿಕಾರಿಗಳ ಹತ್ರ, ಜನಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಗ್ರಾಮಕ್ಕೆ ಹೋದ್ರೂ ಗ್ರಾಮ ದೇವತೆ ಯಾವುದು ಅಂತ ನಾವು ಕೇಳ್ತೇವೆ. ಅಂದ್ರೆ ಪ್ರತಿ ಭೂಮಿಗೂ ಕೂಡ ಮಾತೃಭೂಮಿ, ಭೂಮಿ ತಾಯಿ ಅಂತ ಹೇಳಿ ನಮ್ಮಲ್ಲಿ ಹಿರಿಯರೆಲ್ಲ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರ ಸುರಕ್ಷತೆಗೆ ಅಕ್ಕಪಡೆ ಈ ರಾಜ್ಯದಲ್ಲಿ ತಯಾರಾಗಿದೆ. ನಮ್ಮ ಸರ್ಕಾರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಮುಖಂಡತ್ವದಲ್ಲಿ ಈ ಕಾರ್ಯಪಡೆ ಇವತ್ತು ಬಹಳ ಚೆನ್ನಾಗಿ ಹೊಸದಾಗಿ ಬೆಳೀತಾ ಇದೆ. ಯಾರ್ಯಾರು ಈ ಪಡೆಗೆ ಸೇರ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ನನ್ನ ಸರ್ಕಾರದ ಪರವಾಗಿ ತುಂಬ ಹೃದಯ ಶುಭಾಶಯ ಮತ್ತು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಬೀದರ್ ಕಾರ್ಯಕ್ರಮಗಳ ಬಳಿಕ ಕಲಬುರಗಿ ವಿಭಾಗೀಯ ಮಟ್ಟದ ಅಧಿಕಾರಿಗಳ ಸಭೆ ಮಾಡಿದ್ರು ಡಿಕೆ ಶಿವಕುಮಾರ್. ಕಲಬುರಗಿ ವಿಭಾಗದಲ್ಲಿ ಬರುವಂತ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ ಅಧಿಕಾರಿಗಳು, ರಾಜಕಾರಣಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಗುಲ್ಬರ್ಗಾ ವಿವಿ ಆವರಣದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗಬೇಕಾದಂತ ಅಭಿವೃದ್ಧಿ ಕೆಲಸಗಳು, ಮಳೆ ಹಾನಿ, ಪ್ರವಾಹ, ಬರದ ನಿರ್ವಹಣೆ, ಗ್ಯಾರಂಟಿಗಳ ಅನುಷ್ಠಾನ ಇತ್ಯಾದಿ ಎಲ್ಲ ಅಂಶಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ರು. ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಂತೆ ನಿಗಾ ವಹಿಸುವಂತೆ ಸಿಎಂ ತಾಕೀತು ಮಾಡಿದ್ರು. ತಿಂಗಳು ಪೂರೈಸಿದ ಖುಷಿಯಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಮಿಂಚಿನ ಸಂಚಾರ ಮಾಡ್ತಾ ಇದ್ದು ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಕೊಟ್ಟಿದ್ದಾರೆ. ಈ ಮೂಲಕ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಸಂಕಲ್ಪ ತೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇದುವೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.